ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಇಲ್ಲ. ರಾಜ್ಯ ಕಳುಹಿಸಿದ್ದಂತಹ ಸ್ತಬ್ಧ ಚಿತ್ರಕ್ಕೆ ಕೇಂದ್ರದ ಅನುಮತಿ ಸಿಕ್ಕಿಲ್ಲ. ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಕರುನಾಡನ್ನ ಕಡೆಗಣನೆ ಮಾಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ರಾಜ್ಯದ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನಿರಾಕರಿಸಿರೋದು ಸರಿಯಲ್ಲ. 7 ಕೋಟಿ ಕನ್ನಡಿಗರಿಗೆ ಅಪಮಾನ ಮಾಡಿದೆ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. 14 ವರ್ಷದಿಂದ ಪೆರೇಡ್ನಲ್ಲಿ ಟ್ಯಾಬ್ಲೋ ಪ್ರದರ್ಶಿಸ್ತಾ ಇದ್ದಂತಹ ಕರ್ನಾಟಕ 15ನೇ ಬಾರಿಗೆ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಸಜ್ಜಾಗಿದ್ದ ವಾರ್ತಾ ಇಲಾಖೆ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಈಗ ಕೇಂದ್ರ ಅನುಮತಿಯನ್ನ ಕೊಟ್ಟಿಲ್ಲ. ಅನುಮತಿ ನೀಡುವ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಕೇಂದ್ರ ಆಯ್ಕೆ ಸಮಿತಿಗೆ 4 ಸ್ತಬ್ಧ ಚಿತ್ರಗಳ ಪರಿಕಲ್ಪನೆ ಕಳುಹಿಸಿದ್ದಂತಹ ರಾಜ್ಯ ಸರ್ಕಾರ 75ನೇ ಗಣತಂತ್ರ ಪೆರೇಡ್ನಿಂದ ರಾಜ್ಯಕ್ಕೆ ಕೋಪ್. ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಳೆದ ವರ್ಷವೂ ನಾರಾಯಣ ಗುರು ಟ್ಯಾಬ್ಲೋ ಇತ್ತು. 75ನೇ ಗಣತಂತ್ರ ಪೆರೇಡ್ನಿಂದ ಈಗ ರಾಜ್ಯಕ್ಕೆ ಕೋಕ್ ನೀಡಲಾಗಿರುವಂಥದ್ದು ಸರಿಯಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಕಳೆದ ವರ್ಷನೂ ಕೂಡ ನಾರಾಯಣ ಗುರು ಅವರ ಟ್ಯಾಬ್ಲೋನ ನಿರಾಕರಣೆ ಮಾಡಿದ್ರು. ಜನಗಳು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ಇದು ನಿರಂತರವಾಗಿ ನಮ್ಮ ದಕ್ಷಿಣ ಭಾರತ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮೊದಲಿಂದಲೂ ಕೂಡ ರಾಷ್ಟ್ರೀಯ ಮಟ್ಟದ ಹಬ್ಬ ಹರಿದಿನಗಳಲ್ಲಿ ಮಾಡ್ತಕ್ಕಂಥ ಅನ್ಯಾಯ ಹಿಂದಿಂದನೂ ಮಾಡಿದ್ದಾರೆ. ಈ ಬಿಜೆಪಿ ಸರ್ಕಾರದಲ್ಲಿ ಈಗಲೂ ಕೂಡ ನಿರಂತರವಾಗಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಸರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಟ್ಯಾಬ್ಲನ್ನು ನಿರಾಕರಣೆ ಮಾಡಿದ್ರು. ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅಂತ ಏನಾದ್ರು ಆಯ್ತಲ್ಲ, ಅವರು ಎಂತಾರೋ ಇವ್ರನ್ನ ಹಾಕ್ತಾರಲ್ರಿ, ಗಾಂಧಿ ಕೊಲೆ ಕೇಸಲ್ಲಿ ಸೇರಿದ್ರಲ್ಲಪ್ಪ ಅವರು, ಗೂಡ್ಸೆ ಕೊಲೆ ಮಾಡಿದ್ರು. ಕೊಲೆ ಕೇಸಲ್ಲಿ 7 8 ಅಪರಾಧ ಇದ್ದಲ್ರಿ. ಎಲ್ಲ ಕಡೆ ಆಗ್ತಾವ್ರಲ್ಲಪ್ಪ ಫೋಟೋಗಳು, ಸಾವರ್ಕರ್ದು, ಅವ್ರದ್ದು ಟ್ಯಾಬ್ಲೋ ಇರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.